ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗೌರಿ ಕಲ್ಯಾಣದಲ್ಲಿ ಏನಾಗ್ತಿದೆ ಅಂತ ನಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ ಕೊನೆವರೆಗೂ ಸ್ಕಿಪ್ ಮಾಡ್ದಂತೆ ನೋಡಿ. ಹಾಗೆ ಮೊದಲು ನಮ್ಮ ವಿಡಿಯೋ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಕಾಂತಲಕ್ಷ್ಮಿ ಈ ಕಡೆಗೆ ಕರಿಮಣಿ ಶಾಸ್ತ್ರ ನಡಿಬೇಕು ಅಂತ ರಕ್ಮನ ಕುತ್ಕೊಂಡು ಧಾರಣೆ ಮಾಡಿಸ್ತಿರ್ತಾಳೆ. ಹಾಗೆ ಎಲ್ಲರೂ ಕೂಡ ಬಂದಿರ್ತಾರೆ. ಈ ಕಡೆಗೆ ನಾನಂತೂ ನಿಲ್ಲಿಸೋದೇ ಇಲ್ಲ ಅಂತ ಕಾಂತಲಕ್ಷ್ಮಿಯವ್ರ ಅಕ್ಕ ಬೇಕೇ ಬೇಕು, ಅರ್ಶಿನ ದಾರ ಹೋಗಿ ಕರಿಮಣಿ ಬರಲೇಬೇಕು ಅಂತ ಧರಣಿ ಮಾಡ್ತಿರ್ತಾಳೆ. ಎಲ್ಲರೂ ಕೂಡ ಜೋರಾಗಿ ಕೂಕೊಂತ ಇರ್ತಾರೆ. ಗೌರಿ ಕೂಡ ತುಂಬ ರಿಕ್ವೆಸ್ಟ್ ಮಾಡ್ಕೊತಾಳೆ, ದೊಡ್ಡಮ್ಮ ಈ ಥರ ಮಾಡಬೇಡಿ, ಇದು ನನ್ನ ಸಂಸಾರದ ಮರ್ಯಾದೆ ಹೋಗುತ್ತೆ ಅಂತ. ಆದರೂ ಕೂಡ ಕಾಂತಲಕ್ಷ್ಮಿಯವ್ರ ಅಕ್ಕ ಕೇಳೋದೇ ಇಲ್ಲ. ಈ ಕಡೆಗೆ ಅವರ ಅಜ್ಜಿ ಕೂಡ ಇದೇನು ಈ ಥರ ಮಾತಾಡ್ತಿದ್ದೀರಾ, ನಮಗೂ ಒಂದು ಸ್ವಲ್ಪ ಪ್ರೆಸ್ಟೀಜ್ ಇದೆ, ಈ ಥರ ಮಾಡಿ ನೀವು ಹಾಳು ಮಾಡಬೇಡಿ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಆದರೆ ಕಾಂತಲಕ್ಷ್ಮಿ ಕೇಳೋದೇ ಇಲ್ಲ. ನೀವೇನು ಈ ಥರ ಮಾಡ್ತಿದ್ದೀರಾ ಅಂತ ಕಾಂತಲಕ್ಷ್ಮಿಯವರ ಅಕ್ಕ, ನಿಮ್ಮ ಕತ್ತಲ್ಲೂ ಕರಿಮಣಿ ಇದೆ, ಹಾಗೆ ಕೂಡ ನಿಮ್ಮ ಸೊಸೆದಿರ ಕತ್ತಲ್ಲೂ ಕರಿಮಣಿ ಇದೆ, ಆದರೆ ನಮ್ಮ ಗೌರಿ ಕತ್ತಲ್ಲಿ ಯಾಕೆ ಕರಿಮಣಿ ಇಲ್ಲ, ಈ ಕರಿಮಣಿ ಶಾಸ್ತ್ರ ನಡಿಲೇಬೇಕು ಅಂತ ಕೇಳ್ಕೊತಾಳೆ. ಆದರೆ ಕೇಳೋದೇ ಇಲ್ಲ ಈ ಸರಿತಾ. ಅಷ್ಟೊತ್ತಿಗೆ ಶ್ಯಾಮರಮ್ಮನೂ ಕೂಡ ಹೌದು ಕರಿಮಣಿ ಶಾಸ್ತ್ರ ನಡಿಲೇಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಸರಿತಾ, ಏನು ಮಾತಾಡ್ತಿದ್ಯಾ ನೀನು, ಇದು ಯಾವುದೇ ಕಾರಣಕ್ಕೂ ನಡಿಬಾರ್ದು ಅಂತ ಹೇಳ್ತಿಲ್ವಾ ಅಂತ. ಅದೇ ಏನು ನಡಿಬಾರ್ದು ಅಂತ ಹೇಳ್ತಾರೆ. ವಿವೇಕ್ ಕೂಡ ನೀವು ಯಾರು ಈ ಥರ ನಂಬ್ಕೋಬೇಡಿ, ಇವರು ಡ್ರಾಮಾ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಅವಾಗ ಕಾಂತಲಕ್ಷ್ಮಿ ಈ ಥರ ನಡೆಸಿದ್ರೆ ಯಾವುದೇ ಕಾರಣಕ್ಕೂ ಹೊರಕೊಟ್ಟಾಗಲ್ಲ, ನನ್ನ ಪ್ಲ್ಯಾನ್ ಎಲ್ಲ ಹಾಳಾಗೋಗುತ್ತೆ ಅಂತ ಕಾಂತಲಕ್ಷ್ಮಿ ಎಂಟ್ರಿ ಕೊಟ್ಟೇ ಬಿಡ್ತಾಳೆ. ಅಲ್ಲಿಗೆ ಎಲ್ಲರಿಗೂ ಕೂಡ ಫುಲ್ ಶಾಕ್ ಆಗೋಗುತ್ತೆ, ಇವಳು ಎಲ್ಲಿಂದ ಬಂದ್ಲು ಅಂತ. ಅಕ್ಕ ನೀನು ಏನು ಮಾಡ್ತಿದ್ದೆ, ನೀನು ಟಿ ವಿ ಮಾಧ್ಯಮದಲ್ಲಿ ಎಲ್ಲ ಕೂಡ ಬರ್ತಿದ್ದೆ, ನೀನು ಇಲ್ಲಿ ಬಂದ್ಬಿಟ್ಟು ನನ್ನ ಮಗಳು ಸಂಸಾರನ ಹಾಳು ಮಾಡಬೇಕು ಅಂದ್ಕೊಂಡಿದ್ಯಾ ಅಂತ. ಅದಕ್ಕೆ ಕಾಂತಲಕ್ಷ್ಮಿಯವರ ಅಕ್ಕ, ಏನು ಮಾತಾಡ್ತಿದ್ಯಾ ನೀನು, ತಲೆ ಕೆಟ್ಟೋಗಿದ್ಯಾ, ನೀನೇ ತಾನೇ ಹೇಳ್ಕೊಟ್ಟಿದ್ದು ಅಂತ. ಅಕ್ಕ ಮ್ಯಾನೇಜ್ ಮಾಡು ಮ್ಯಾನೇಜಾ, ಈಗ ನಾನು ಮಾಡ್ತಿರೋದು ಕೂಡ ಆ್ಯಕ್ಟಿಂಗು ಅಂತ ಹೇಳ್ತಾಳೆ. ಅದಕ್ಕೆ ಸರಿ ಅಂತ ಒಪ್ಕೊತಾಳೆ. ಹೌದು ಇವರೆಲ್ಲ ತುಂಬ ಒಳ್ಳೆಯವರು ಇವರು, ನೀನು ಬಂದು ಈ ಥರ ಮಾಡ್ತಿದ್ಯಲ್ಲ ಅಕ್ಕ, ಸರಿನಾ, ಇದು ಮಾಡ್ತಿರೋದು ತಪ್ಪು ತಾನೇ, ನೀನು ಮೋನಿಗೂ ಥರ ನನ್ನ ಶಾಪ ತಟ್ಟಲ್ವ ನಿನಗೆ, ಮೋನಿಗೂ ಥರ ಆಡ್ತಿಯಲ್ಲಕ್ಕ ನೀನು ಕೂಡ, ನನಗೆ ಹೊಡಬಿಟ್ಟ ಅಕ್ಕ ಆಗಿ ಈ ಥರ ನೀನು ಮಾಡೋದು ತಪ್ಪಲ್ವಾ ಅಂದ್ಕೊಂಡು ಅವ್ರ ಅಕ್ಕಂಗೆ ಆವಾಜ್ ಆಗ್ತಾ ಇರ್ತಾಳೆ ಕಾಂತಲಕ್ಷ್ಮಿ. ಅದಕ್ಕೆ ಅವ್ರ ಅಕ್ಕ ಅಂದ್ಕೊತಾಳೆ, ಏನು ಮಾತಾಡ್ತಿದ್ಯಾ ಕಾಂತ, ನೀನು ತಲೆ ಕೆಟ್ಟೋಗಿದ್ಯಾ, ನಿನಗೆ ನೀನೇ ತಾನೇ ಈ ಥರ ಆ್ಯಕ್ಟಿಂಗ್ ಮಾಡು ಅಂತ ಹೇಳಿ ಅಂತ. ಅದಕ್ಕೆ ನೀವೇನಾದರೂ ಮಾಡ್ಕೊಡಿ, ಫಸ್ಟ್ ಇಲ್ಲಿಂದ ಹೋಗಿ, ನಮ್ಮ ಪ್ರೆಸ್ಟೀಜ್ ಎಲ್ಲ ಹೋಗುತ್ತೆ ಅಂತ ಕೂಡ ಹೇಳ್ತಾ ಇರ್ತಾರೆ. ಈ ಕಡೆಗೆ ವಿವೇಕ್ ಫ್ಯಾಮಿಲಿ ಆದರೂ ಕೂಡ ಕೇಳೋದೇ ಇಲ್ಲ. ನಮ್ಮ ಅಕ್ಕ ಅದೇ ಥರನೇ ನನ್ನ ಮಾತೇ ಕೇಳಲ್ಲ, ಅಕಸ್ಮಾತ್ ನೀವೇನಾದರೂ ಕರಿಮಣಿ ಶಾಸ್ತ್ರ ನಡೆಸಲಿಲ್ಲ ಅಂದರೆ ನಮ್ಮ ಅಕ್ಕ ಹೀಗೆ ಹೋಗ್ಬಿಟ್ಟು ರೋಡಲ್ಲೇ ಬೇಕಾದ್ರೆ ಧರಣಿ ಮಾಡಾಕ್ಬಿಡ್ತಾಳೆ ಅಂತ ಇಲ್ಲದೆ ಹೋದನ್ನೆಲ್ಲ ಹೇಳ್ಕೊಡ್ತಾ ಇರ್ತಾಳೆ. ಅದಕ್ಕೆ ಕಾಂತಲಕ್ಷ್ಮಿಯವ್ರ ಅಕ್ಕ, ಇವಳೇನಪ್ಪ ಇಷ್ಟೊಂದು ಪ್ಲ್ಯಾನ್ ಮಾಡಿದ್ದಾಳೆ, ಅಕಸ್ಮಾತ್ ಏನಾದರೂ ಒಪ್ಕೊಬಿಟ್ರೆ ಇವಳೇನಾದರೂ ನನ್ನ ಟ್ರಾಫಿಕ್ ಪೊಲೀಸವ್ರ ಕೈಲೆಲ್ಲ ಓಡಿಸ್ಬೇಕು ಅಂದ್ಕೊಬಿಟ್ಟಿದ್ದಾಳೇನೋ, ಏನಪ್ಪ ಮಾಡೋದು, ಎಲ್ಲಿಲ್ದೆ ಅದು ಸಂಕಟದಲ್ಲಿ ಸಿಗಾಕೋಬಿಟ್ನಲ್ಲ. ಏ ಕಾಂತ, ನಿನ್ನ ತಂಗಿಯಾಗಿ ನನಗೇನೇ ಮಾಡ್ತಿದ್ಯಾ ನೀನು, ಈ ಥರ ಟಾರ್ಚರ್ ಕೊಡ್ತಿದ್ಯಲ್ಲೇ ಅಂತ ಹೇಳ್ಕೊಂಡು ಇರ್ತಾಳೆ. ಸುಮ್ಮನಿರೋಕ್ಕ, ಇಲ್ಲಿ ಒಪ್ಪಿಸ್ಬೇಕು ನಾವು ಅಂತ ಹೇಳ್ತಾರೆ. ಆವಾಗ ಅವರು ಕೂಡ ಆಗೋದೇ ಇಲ್ಲ ಅಂತ ಹೇಳ್ತಾಳೆ. ವಿವೇಕ್ ಅವ್ರ ಫ್ಯಾಮಿಲಿಯವರು ಕೂಡ ಆಗೋದೇ ಇಲ್ವಕ್ಕ, ಹಂಗಾರೆ ಇನ್ನೂ ಶುರು ಮಾಡು, ಕೂತ್ಕೋ ಕೆಡಕ್ಕೆ ಅಂತ ಹೇಳ್ಕೊಂಡು, ನನಗಂತೂ ಇವಳು ಆಟ ತಡೆಯೋಕ್ಕಾಗಲ್ಲಪ್ಪ, ನೀವೇ ಏನಾದರೂ ಬುದ್ಧಿ ಹೇಳಿಬಿಟ್ಟು ಕಳಿಸಿ ಅಂದ್ಬಿಟ್ಟು ಕಾಂತಲಕ್ಷ್ಮಿ ಅಲ್ಲೇ ಕೂತ್ಕೊಬಿಡ್ತಾಳೆ. ಈ ಕಡೆಗೆ ವಿವೇಕ್, ನಿಮಗೆ ಇಷ್ಟು ಅರ್ಥ ಆಗ್ತಿಲ್ವಾ, ನಾನು ಏನಕ್ಕೆ ಕೂಡ ಇದು ಬೇಡ ಅಂತ ಹೇಳ್ತಿರೋದು ಗೊತ್ತಾ, ಅವಳ ಮಧ್ಯೆ ನನ್ನ ಮಧ್ಯೆ ಏನೋ ಒಪ್ಪಂದ ಆಗಿದೆ ಅಂತ ಹೇಳೇ ಬಿಡ್ತಾನೆ. ಅದಕ್ಕೆ ಪ್ರೆಸ್ ಮೀಟ್ ಅವರೆಲ್ಲ ಏನು ಒಪ್ಪಂದ ಆಗಿದೆ ಏನು ಅಂತ ನಮಗೂ ತಿಳಿಸ್ಕೊಡಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸರಿತಾ, ಏನು ಮಾತಾಡ್ತಿದ್ದೀರಾ ನೀವೆಲ್ಲ, ಸುಮ್ಮನೆ ನಿಲ್ಲಿಸಿ ಅಂದ್ಬಿಟ್ಟು ಇಲ್ಲಿಗೆ ನಿಲ್ಲಿಸ್ತಾಳೆ. ಅವಾಗ ಕಾಂತಲಕ್ಷ್ಮಿ, ಅಕ್ಕ ನೀನು ನಿಲ್ಲಿಸ್ಬೇಡ, ಮುಂದುವರ್ಸು ಅಂತ ಅಕ್ಕಂಗೆ ಪಿನ್ನಿಗೆ ಕೊಡ್ತಾಳೆ. ಹಾಗೆ ಕೂಡ ಅವ್ರ ಅಕ್ಕನೂ ಕೂಡ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು ಅಂತಾನೆ ಇರ್ತಾಳೆ. ಅದಕ್ಕೆ ಸರಿತಾ, ಸರಿ ನಿಮಗೇನು ಕರಿಮಣಿ ಶಾಸ್ತ್ರ ನಡಿಬೇಕು ತಾನೇ, ನಡೀತೆ ಬಿಡಿ ಅಂದ್ಕೊಂಡು ಹೇಳೇ ಬಿಡ್ತಾಳೆ. ಸರಿ ಸರ್ ಕರಿಮಣಿ ಶಾಸ್ತ್ರ ನಡೆಯುತ್ತೆ ಅಂತ ಹೇಳಿದಾಗಲೂ ಕೂಡ ಹೋಗ್ತಾನೆ. ವಿವೇಕ್ ಕೂಡ ಕೇಳ್ತಾ ಇರ್ತಾನೆ, ಅಮ್ಮ ನೀವೇನಮ್ಮ ಮಾಡಿದ್ರಿ, ಈ ಥರ ದುಡುಕ್ಬಿಟ್ರಲ್ಲಮ್ಮ ನೀನು ಅಂತ. ನಾನೆಲ್ಲ ಕಣ ಮಗನೇ ದುಡುಕ್ತಿದ್ದು, ನೀನು ಗೌರಿ ಬದುಕಲ್ಲಿ ಯಾವ ಥರ ನೋವು ಅನುಭವಿಸ್ತಿದ್ದೆ ಅಂತ ನಂಗೆ ಗೊತ್ತು, ಕ್ಷಣಕ್ಕೂ ನೀನು ಯೋಚನೆ ಮಾಡ್ತಿರೋದು ನನಗೆ ಗೊತ್ತು, ನಾನು ದುಡುಕ್ಲಿಲ್ಲ, ನೀನು ಅಕಸ್ಮಾತ್ ಏನಾದರೂ ದುಡುಕ್ಬಿಟ್ಟು ಆ ಗೌರಿನ ಈ ಥರ ಒಪ್ಪಂದದಲ್ಲಿ ಮದುವೆ ಆಗ್ತಿದ್ದೀನಿ ಅಂತ ಏನಾದರೂ ಹೇಳ್ಬಿಟ್ಟಿದ್ರೆ ಅವ್ರು ಏನು ತಿಳ್ಕೊತಿದ್ರು, ಅಕಸ್ಮಾತ್ ಅಜ್ಜಿ ತಾತಂಗೆ ಗೊತ್ತಾಗೋಗಿದ್ರೆ ಅವಳ ಮೇಲೆ ಇಲ್ಲದೆ ಹೋದದ್ದು ಕರ್ಣೀಕರಣ ಪ್ರೀತಿ ಎಲ್ಲ ಹುಟ್ಟಿ ಬಂದೇ ಬಿಡ್ತಿತ್ತು. ಅದಕ್ಕೋಸ್ಕರ ಈ ಒಪ್ಪಂದದ ಬಗ್ಗೆ ಮಾತಾಡೋದು ಬೇಕಾಗಿಲ್ಲ, ಈ ಕರಿಮಣಿ
ಶಾಸ್ತ್ರ ತಾನೇ, ನಡೀಲಿ ಬಿಡು ಅಂತ ಹೇಳ್ತಾರೆ. ಹಾಗೆ ಕೂಡ ಎಲ್ಲಿ ಅಂತ ಕೇಳು ಅಂತ ಹೇಳ್ಕೊಡ್ತಾಳೆ. ಅದಕ್ಕೆ ಈ ಕರಿಮಣಿ ಶಾಸ್ತ್ರ ದೇವಸ್ಥಾನದಲ್ಲಿ ನಡೀತೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಎಲ್ಲರೂ ಕೂಡ ಒಪ್ಕೊತಾರೆ. ಈ ಕಡೆ ವಿವೇಕ್ ಕೂಡ ಅಮ್ಮ ಈ ಥರ ಮಾಡಿಬಿಟ್ರಲ್ಲ ಅಂತ ಅವ್ರ ಅಮ್ಮಂಗೆ ಬೈತಾ ಇರ್ತಾನೆ. ಅದಕ್ಕೆ ಅವ್ರ ಅಮ್ಮನೂ ಕೂಡ ನೀನು ತಲೆ ಕೆಡಿಸ್ಕೋಬೇಡ ಮಗನೇ, ನನಗೆ ನಿನ್ನ ಬಗ್ಗೆ ಯೋಚನೆ ನನಗೆ ಅರ್ಥ ಆಗುತ್ತೆ, ನೀನು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡ, ಈ ಕರಿಮಣಿ ಶಾಸ್ತ್ರ ತಾನೇ ನಡೀಲಿ. ಅವಳು ತಪ್ಪು ಮಾಡಿದ್ದಾಳೆ, ಯಾವುದೇ ಕಾರಣಕ್ಕೂ ನಿನ್ನ ಲೈಫಲ್ಲಿ ಅವಳು ಎಂಟ್ರಿ ಕೊಡೋಕ್ಕೆ ಆಗೋದೇ ಇಲ್ಲ, ಎಲ್ಲಿ ಗಂಟ ಮೆರಿತಾಳೆ, ಮೆರಿಲಿ ನಾನು ನೋಡೇ ಬಿಡ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೇ ಹೋಗ್ತಾರೆ. ಈ ಕಡೆಗೆ ಮೋನಿಕಾ ಅವ್ರ ಮನೆಯವರು ಕೂಡ ಎಲ್ಲರೂ ಕರಿಮಣಿ ಶಾಸ್ತ್ರಕ್ಕೆ ರೆಡಿ ಆಗ್ತಿರ್ತಾರೆ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ಅವರ ಅಪ್ಪ ಬರ್ತಿರ್ತಾರೆ. ಅಷ್ಟೊತ್ತಿಗೆ ಮೋನಿಕಾ ಎಂಟ್ರಿ ಕೊಟ್ಟೇ ಬಿಡ್ತಾಳೆ. ಅಪಶಕ್ನ ಬಂದಿದೆ ಎದುರುಗಡೆ, ಅಷ್ಟು ಗೊತ್ತಾಗ್ತಿಲ್ವಾ ಅಂತ ಬೈದೇ ಬಿಡ್ತಾರೆ. ಆವಾಗ ಮೋನಿಕಾ ತುಂಬ ಅರ್ಟ್ ಆಗ್ತಾಳೆ. ಅದಕ್ಕೆ ನಾನಿವತ್ತು ಎಲ್ಲರೂ ಕೂಡ ಇವರು ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ, ನಾನು ಹೋಗಲೇಬೇಡ್ದು, ಹೋಗಿದ್ರೆ ಈಗ ಯಾರು ಕೂಡ ಇರೋದೇ ಇಲ್ಲ, ಅನಿಕೇತ್ನ ಕರ್ಸ್ಕೋಬೇಕು ಅಂತ ಯೋಚನೆ ಮಾಡ್ತಿರ್ತಾಳೆ. ಸರಿ ಅಂದ್ಬಿಟ್ಟು ಅನಿಕೇತ್ನ ಕರ್ಸ್ಕೋಬೇಕು ಅನ್ನೋ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಕಡೆಗೆ ಅಪಶಕ್ನ ಎದುರುಗಡೆ ಬಂದಿದೆ ಅಂತ ಮನೆಯವರೆಲ್ಲ ಬೈತಾರೆ. ಮನೆಯವರೆಲ್ಲ ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ಬೇಕಾದ್ರೆ ಇವಳು ಏನೋ ಪ್ಲ್ಯಾನ್ ಮಾಡ್ತಿದ್ದಾಳೆ. ಓದಿಕೇತಿನ ನನ್ನ ಮನೆ ಕರ್ಸ್ಕೋಬೇಕು ಅಂದ್ಕೊಂಡ್ಬಿಟ್ಟಿದ್ದಾಳೆ. ಅಂದ್ಕೊಂಡು ಗೌರಿಯವ್ರ ತಂಗಿ ಅಮ್ಮ ನೀವು ಹೋಗಿರಿ, ನಾನು ಸ್ವಲ್ಪ ಹೊತ್ತು ಬಿಟ್ಕೊಂಡು ಬರ್ತೀನಿ ಅಂತ ಅಲ್ಲಿಂದ ಅವ್ರ ಅಪ್ಪ ಅಮ್ಮನ ಕಳಿಸ್ಕೊಡ್ತಾರೆ. ಈ ಕಡೆಗೆ ಸರಿತಾ ಗೌರಿ ರೂಮ್ಗೆ ಬರ್ತಾಳೆ. ಗೌರಿ ರೂಮ್ಗೆ ಬಂದಷ್ಟಾಗೆ ಗೌರಿ ಎಲ್ಲ ಬೆಡ್ಡೆಲ್ಲ ಕ್ಲೀನ್ ಮಾಡ್ತಿರ್ತಾಳೆ. ಮೇಡಮ್ ನೀವು ನಮ್ಮ ರೂಮ್ಗೆ ಏನು ವಿಶೇಷ ಬಂದಿದ್ದು ಅಂತ. ಇದು ನಿನ್ನ ರೂಮ್ ಅಲ್ಲ, ಇದು ನನ್ನ ಮಗನ ರೂಮು ಅಂತ. ನಿನ್ನ ಮಗನ ರೂಮ್ ನನ್ನ ರೂಮೇ ಅಲ್ವಾ ಮೇಡಮ್ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಜಾಸ್ತಿ ಬಿಲ್ಡಪ್ ತೊಗೋಬೇಡ, ನಾನು ಬಂದಿದ್ದು ಇಲ್ಲಿ ಬೇರೆ ಉದ್ದೇಶಕ್ಕೋಸ್ಕರ ಅಂತ. ಏನು ಉದ್ದೇಶ ಮೇಡಮ್ ಅಂತ. ನೀನು ಈ ಥರ ಬಂದರೆ ನನ್ನ ವಿವೇಕ್ ಮಾನ ಮರ್ಯಾದೆ ಹೋಗುತ್ತೆ ಕರಿಮಣಿ ಶಾಸ್ತ್ರಕ್ಕೆ, ಅದಕ್ಕೋಸ್ಕರ ನಿಮಗೋಸ್ಕರ ಸೀರೆ ತಂದಿದ್ದೀನಿ ಅಂತ. ಏನು ಮೇಡಮ್ ಇಷ್ಟು ಬಿನ್ನೆ ಸೊಸೆ ಅಂತ ಒಪ್ಕೊಬಿಟ್ರಾ, ಸೊಸೆ ಅಂತ ಒಪ್ಕೊಂಡು ಹಾಲೆ ಸೀರೆನ ತಂದೇ ಬಿಟ್ರಾ ಅಂದ್ಕೊಂಡು ಕೇಳ್ತಾರೆ. ಅದಕ್ಕೆ ಆ ಥರ ಏನಿಲ್ಲ, ಪ್ರೆಸ್ಟೀಜ್ಗೋಸ್ಕರ ತಂದಿರೋದು ಅಷ್ಟೇ ಅಂತ. ಆದರೂ ಬಿಡಿ ಮೇಡಮ್ ನೀನು ಸೂಪರ್ ಅಂದ್ಕೊಂಡು ಅವ್ರನ್ನ ರೇಗಿಸ್ಕೊತ ಇರ್ತಾಳೆ. ನೋಡು ನಿನ್ನ ತಪ್ಪು ಅರಿವಾಗುವವರೆಗೂ ಅಷ್ಟೇ ಮಾತ್ರ, ಇರೋ ಸ್ವಲ್ಪ ಕಾಲದಲ್ಲೂ ಕೂಡ ನೀನು ನೆಮ್ಮದಿಯಾಗಿರಬೇಕು ಅಂತ ನಾವು ಈ ಥರ ಮಾಡಿರೋದು ಅಷ್ಟೇ ಅಂತ. ಇರೋ ಕಾಲದಲ್ಲೂ ಸೊಸೆ ಅಂತ ಒಪ್ಕೊಂಡು ನಿಮ್ಮ ಮನೆ ತುಂಬ ಹೊರಡಾಡಿ ಅಂತ ಕೇಳ್ತಿದ್ದೀರಲ್ಲ, ಅಷ್ಟೇ ನನಗೆ ಖುಷಿ ಆಯಿತು ಅಂತ ಗೌರಿ ಹೇಳ್ತಾಳೆ. ಆ ಥರ ಏನೂ ಇಲ್ಲ, ನೀನು ತಪ್ಪು ಮಾಡಿದ್ಯಾ, ನನ್ನ ವಿವೇಕ್ ಜೀವನದಲ್ಲಿ ಆಟ ಆಡಿದ್ಯಾ, ನಿನಗೆ ಪಶ್ಚಾತ್ತಾಪ ಆಗಲೇಬೇಕು, ಅದಕ್ಕೋಸ್ಕರ ನಾವು ಈ ಥರ ಮಾಡ್ತಿರೋದು ಅಂತ ಹೇಳಿಬಿಟ್ಟು ಇಲ್ಲಿಗೆ ಆವಾಜ್ ಕೊಟ್ಬಿಟ್ಟು ಅಲ್ಲಿಂದ ಸರಿತಾ ಹೊರಗಡೆ ಬಂದೇ ಬಿಡ್ತಾಳೆ. ಎಲ್ಲನೂ ಕೊಟ್ಬಿಟ್ಟು ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಗೊತ್ತಾ, ಮುಂದಿನ ಸಂಚಿಕೆಯಲ್ಲಿ ಗೌರಿ ಮತ್ತು ಸರಿತಾ ಮಧ್ಯೆ ವಾದ ನಡೀತಾ ಇದೆ. ಹೌದು ನನ್ನ ಸ್ಥಾನನ ನಾನು ಪಡ್ಕೊತೀನಿ ಅಂತ ಗೌರಿ ಹೇಳ್ತಿದ್ದಾಳೆ. ಈ ಕಡೆಗೆ ಸರಿತಾ ನೀನು ತಪ್ಪು ಮಾಡಿದ್ಯಾ, ನೀನು ಈ ಮನೆ ಬಿಟ್ಟು ಹೋಗ್ತೀಯಾ ಅಂತ ಹೇಳ್ತಿದ್ದಾಳೆ. ಹಾಗಾದರೆ ಇವರಿಬ್ಬರ ಮಧ್ಯೆ ಯಾವುದು ನಿಜ ಆಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್ನ.